ಈ ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ಈ ರಾಜ್ಯದಲ್ಲಿ ಮತ್ತೆ ಇತಿಹಾಸ ಸೃಷ್ಟಿ ಆಗೇ ಆಗ್ತದೆ. ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತದೆ. ನಮ್ಮ ಸಂವಿಧಾನ ರಕ್ಷಣೆ ಮಾಡಲಿಕ್ಕೆ ನಾವಿದ್ದೀವಿ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದೀವಿ, ಈ ದೇಶಕ್ಕೆ ರಾಷ್ಟ್ರಧ್ವಜ ತಂದು ಕೊಟ್ಟಿದ್ದೀವಿ, ರಾಷ್ಟ್ರಗೀತೆ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ಈಗೆಲ್ಲ ಕೆಲಸಗಳನ್ನು ಕೂಡ ಮಾಡಿದ್ವಿ. ಕೊಟ್ಟಂತ ಅನೇಕ ಕಾರ್ಯಕ್ರಮಗಳು, ಹಕ್ಕುಗಳು, ಭರವಸೆ. ಈಗ ಆಹಾರ ಭದ್ರತೆ ಕಾಯ್ದೆ, ಭೂಮಿ ಕಾಯ್ದೆ, ಬ್ಯಾಂಕ್ ರಾಷ್ಟ್ರೀಕರಣ, ಇವೆಲ್ಲ ಯಾರು ಮಾಡಿದ್ರು? 5 ಗ್ಯಾರಂಟಿಗಳು ಯಾರು ಕೊಟ್ಟರು? ಬಿಜೆಪಿಯವರೆಲ್ಲ ಕೊಟ್ರ? ಓಲಿ ಬಿಜೆಪಿಯವರು ಏನಾದ್ರು ಯಾವ್ದಾದ್ರು ಒಂದು ಕಾರ್ಯಕ್ರಮ ಹೇಳ್ಕೊಳಕ್ಕೆ ನಾವಿಂತ ಕೆಲಸ ಮಾಡಿದೀವಿ ಅಂತ ಹೇಳ್ಕೊಳಕ್ಕಿದ್ಯಾ? ಎಲ್ಲ ಪ್ರೈಮ್ ಮಿನಿಸ್ಟರ್ ಫೋಟೋ ಹಾಕೋತಾ ಇದ್ರು ಪೆಟ್ರೋಲ್ ಬಂಕ್ ಅಲ್ಲಿ. ಒಂದು ಹೆಣ್ಮಗಳು ಫೋಟೋ ಹಾಕೋಬೇಕು. ಅದೇನಾಯ್ತು ಫೋಟೋ? ಈಗ ಎಲ್ಲ ಮಾಯಾಗೋಯ್ತು. 400 ರೂಪಾಯಿ ಇದ್ದಿದ್ದು 1100 ರೂಪಾಯಿ ಆಗೋಯ್ತು ಗ್ಯಾಸ್. ಅದಕ್ಕೆ ನಾವು ಆ ಎಲ್ಲ ಹೆಣ್ಮಕ್ಳಿಗೆ 2000 ಕೊಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಬೆಲೆ ಏರಿಕೆ ಗಗನಕ್ಕೆ ಹೋಯ್ತು, ಆದಾಯ ಪಾತಾಳಕ್ಕೆ ಹೋಯ್ತು. ಆ ದೃಷ್ಟಿಯಿಂದ ಇವತ್ತು ನಾವು ಅಂತ ಯೋಜನೆಗಳನ್ನು ನಾವೆಲ್ಲ ತೆಗೆದುಕೊಂಡು ಬಂದಿದ್ದೇವೆ. ಸೊ ನಿಮ್ಮ ಸರ್ಕಾರ ಬಡವಾಗೋಯ್ತು, ದುಡ್ಡೇ ಇಲ್ಲ ಅಂತ ಹೇಳ್ತಾರೆ. ಈಗ ಗ್ಯಾರಂಟಿ ಕೊಟ್ಟು ನಮ್ಮ ಇವರು ರೈ 1900 ಕೋಟಿ ತಂದವ್ರು ಈಗಾಗಲೇ ಗಂಡಲ್ಲಿ ಈಗ ಪಟ್ಟಿ ಇದೆ ನಮ್ಮ ಜಿಲ್ಲೆ. ಇಲ್ಲಿದೆ ಪಟ್ಟಿ, ಯಾವ್ದಾದ್ರು ಕೆಲಸ ತಂದವ್ರೆ ಅಂತ. ಇನ್ನ 1000 ಕೋಟಿದು ಇನ್ನ ವಾಪಸ್ ರಿಲೀಸ್ ಆಗಬೇಕಾಗಿದೆ. ಈಗ 1900 ಕೋಟಿ ಬಂದ್ಬಿಟ್ಟಿದೆ. ಇನ್ನ 1052 ಕೋಟಿ ಇನ್ನ ಈಗಾಗಲೇ ಪೈಪ್ಲೈನ್ ನಲ್ಲಿ ಇದೆ. ಇಷ್ಟು ಯಾರು ಸಣ್ಣ ಪಣ್ಣ MLAಗಳ ತರ ಕಾಯ್ತದ? ಯಾವ ಅಧಿಕಾರ ನಮ್ಮ ಕ್ಷೇತ್ರದಲ್ಲೂ ಇಷ್ಟು ದುಡ್ಡು ಬಂದಿಲ್ಲ. ನನ್ನ ಕ್ಷೇತ್ರದಲ್ಲಿ ಅಷ್ಟು ದುಡ್ಡು ಈಗ ನಮ್ಮ ಅಶೋಕ್ ರೈ ಬಂದ. ನಿಜವಾಗ್ಲೂ ನಾನು ಹೇಳ್ತೇನೆ, ನಮ್ಮ ಕ್ಷೇತ್ರದಲ್ಲಿ ಇಷ್ಟು ದುಡ್ಡು ನಾ ಇನ್ನ ತಗೊಂಡು ಹೋಗಿಲ್ಲ, ನಾ ಕೇಳಕ್ಕೆ ಹೋಗಿಲ್ಲ ಇನ್ನ. ಸೊ ಹಂಗೂ ಜನ ಓಟ್ ಹಾಕ್ಬಿಟ್ರು. ನನಗೆ 1,23,000 ಗೆಲ್ಸ್ಬಿಟ್ರು. ನಾವು ಬರೀ ಓಟ್ ಹಾಕಕ್ಕೆ ಹೋದವನು, ಇದಕ್ಕೆ ನಾಮಿನೇಷನ್ ಹೋದವನು ತಿರ್ಗಾ ಓಟ್ ಹಾಕಕ್ಕೆ ಹೋದೆ. ಏನೋ ಜನ ಪಾಪ ಬುದ್ಧಿವಂತಿಕೆಯಿಂದ ಇರ್ಲಿ ನಮ್ಮ ಹುಡುಗ ಅಂತ ಹೇಳಿ ಎಲ್ಲಾ ಪಾರ್ಟಿಯವರು ಸೇರಿ ಓಟ್ ಹಾಕಿ ನನ್ನ ಗೆಲ್ಸಿ ಮಾಡಿದ್ರ. ಕನಕಪುರ ಪ್ರಗತಿ ಆಗಿದೆಯಾ? ಏನೋ ನೀವು ಹೇಳ್ದಂಗೆ ಏನ್ ಬೇಕಾದ್ರೆ ಆಗಲಿ, ನಡೀಲಿ. ಸೊ ಹಂಗೆ ನಮ್ಮ ಕೊಡಗೈ ದಾನಿ ಅಶೋಕ್ ರೈ ಅವರು, ನಾನು ಹೋದ ವರ್ಷ ಬಂದಿದ್ದೆ, ಈ ವರ್ಷ ಚೀಫ್ ಮಿನಿಸ್ಟರ್ ಬಂದಿದ್ರು. ಎಲ್ಲ ಕೂಡ ಜನರಿಗೆ ಸಹಾಯ ಮಾಡಿ ಅವ್ರದೇ ಆದಂತ ಟ್ರಸ್ಟ್ ಮುಖಾಂತರ ಮಾಡಿದ್ದಾರೆ. ಇನ್ ಕೆಲವು ನನ್ನ ಹತ್ರ ವಿಧಿಗಳಿದೆ, ಅದೆಲ್ಲ ಮುಂದಕ್ಕೆ ನಿಮ್ಮ MLAಗಳಿಗೆಲ್ಲ ನಾನು ಹೇಳ್ಕೊಡ್ತೀನಿ. ನನ್ನ ಹತ್ರ ಮೊನ್ನೆ ಕನಕೋತ್ಸವ ಮಾಡಿದ್ದೆ, ಕೆಲವೆಲ್ಲ ಬಂದಿದ್ರು, ಬಂದು ನೋಡ್ಕೊಂಡು ಹೋದ್ರು. ಯಾವ ರೀತಿ ನಮ್ಮ ಓಟು ನಮ್ಗೆ ಬೀಳ್ತವೆ, ಬೇರೆ ಓಟ್ನ ಯಾವ ರೀತಿ ತಗೋಬೇಕು ಅಂತ ಕೆಲವು ವಿಚಾರಗಳಿದೆ. ಅದನ್ನೆಲ್ಲ ಅವರಿಗೆಲ್ಲ ಮುಂದಕ್ಕೆ ನಮ್ಮ ಕ್ಯಾಂಡಿಡೇಟ್ಗಳನ್ನ ನಾನು ರೆಡಿ ಮಾಡ್ತೀನಿ. ರೆಡಿಯಾಗಿರಿ. 28ಗೆ ನಿಮ್ದೇ ಸರ್ಕಾರ ಇದೇ ಕಚೇರಿಗೆ ಮತ್ತೆ ಬಂದು ನನ್ನ ಕೈಲೇನೆ ಆದಷ್ಟು ಜಲ್ದಿ ಪ್ರಾರಂಭ ಮಾಡಿ ಬಹಳ ಸಂತೋಷದಿಂದ ಬಂದು ಉದ್ಘಾಟನೆ ಮಾಡುವಂತ ಕೆಲಸ ನಾನು ಮಾಡ್ತೀನಿ. ನಮ್ಮ ನಲ್ಪದವರು ಕೂಡ, ಅವರು ಕೂಡ ನನ್ನ ಜೊತೆ ಇವತ್ತು ಬಂದಿದ್ದಾರೆ, ಇನಾಯತ್ ಬಂದಿದ್ದಾರೆ, ಬೇರೆ ಎಲ್ಲ ಲೀಡರ್ಸ್ ಎಲ್ಲ ಕೂಡ ಬಂದಿದ್ದಾರೆ. ಎಲ್ಲರೂ ಕೂಡ ಯೂತ್ ಕಾಂಗ್ರೆಸ್ ಅವರು ಬಂದಿದ್ದಾರೆ, ಮಹಿಳಾ ಕಾಂಗ್ರೆಸ್ ಅವರು ಬಂದಿದ್ದಾರೆ, ಎಲ್ಲ ಅಧ್ಯಕ್ಷಗಳು, ನಮ್ಮ ಸೇವಾದಳ, ಬ್ಯಾಕ್ವರ್ಡ್ ಕ್ಲಾಸ್ ಎಲ್ಲ ಲೀಡರ್ಗಳೆಲ್ಲ ಬಂದಿದ್ದಾರೆ. ಇವತ್ತೆಲ್ಲರೂ ಕೂಡ ಇದ್ದಾರೆ. ಅವ್ರೇಂತಕ್ಕೆ ಬಂದಿದ್ದಾರೆ? ನಿಮ್ಗೆ ಶಕ್ತಿ ಕೊಡಬೇಕು ಅಂತ ಬಂದಿದ್ದಾರೆ. ಹಂಗೆ ನಾನು ಕೂಡ ಇವತ್ತು ಕಾಂಗ್ರೆಸ್ ಕಚೇರಿಯ ಉದ್ಘಾಟನೆಗೆ, ಶಂಕುಸ್ಥಾಪನೆಗೆ ಬಹಳ ಸಂತೋಷದಿಂದ ಬಂದಿದ್ದೇನೆ. ಎಲ್ಲ ಲೀಡರ್ಗಳು ಮಾತು ಕೇಳಿದ್ದೇನೆ. ಚೆಕ್ ಹಾಕ್ಬಿಟ್ರು ಎಲ್ಲ ಲೀಡರ್ಗಳು. ಸ್ಪೀಡ್ ನೋಡಿದ್ರೆ ಯಾರು ಹೊರಗಿಡ ಬಿಡ್ತಾರೋ ಅಂತಿದ್ರು. ನೋಡಿ ಅರ್ಜಿ ಕೊಡ್ತಾರೆ, ಮನಿ ದುಡ್ಡು ಅನೌನ್ಸ್ಮೆಂಟ್ ಮಾಡಿ ಅಂತ. ದುಡ್ಡು ಎಲ್ಲ ಕಾರ್ಯಕರ್ತರು ದುಡ್ಡು ಕಲೆಕ್ಟ್ ಮಾಡಬೇಕು. ಆಮೇಲೆ ಲಾಸ್ಟ್ ಬಲ್ಲಿ ಆಮೇಲೆ ನೋಡೋಣ ಮಿಕ್ಕಿದ್ದು ಏನು ಕೊಡಬೇಕು ಅಂತ ಆಮೇಲೆ ಬಂದು ನಾನು ತೀರ್ಮಾನ ಮಾಡ್ತೀನಿ. ಆಗ್ಬೋದಲ್ಲ? ನನ್ನ ಮೇಲೆ ವಿಶ್ವಾಸ ಇದೆಯಲ್ಲ? ಓಕೆ. ಮರಕ್ಕೆ ನಂಬಿಕೆ. ಈಗ ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆನೂ ಮುಖ್ಯ. ಹಂಗೆ ನಿಮ್ಗೆಲ್ಲ ನಂಬಿಕೆ ಏನೋ ಕೊಡಬೇಕು ಅಂತಾರೆ. ಆಯ್ತು ಹೋಗಲಪ್ಪ, ನಮ್ಮ KPCC ಇಂದ ಒಂದು 10 ಲಕ್ಷ ಕೊಡ್ತೀನಿ, ನೀನ್ ಚೆನ್ನಾಗಿ ಮಾಡಿ ಇನ್ನೂ ಜಾಸ್ತಿ ಕೊಡ್ತೀನಿ. ಈಗ ಏನಾಗೈತೆ ಗೊತ್ತಾ? ಇಲ್ಲೇನೋ ನಾನು ಅನೌನ್ಸ್ಮೆಂಟ್ ಮಾಡ್ಬಿಟ್ರೆ ಎಲ್ಲರೂ ಶುಭ ಹೋಗ್ತಾರೆ. ನಾನು ಒಂದು ಕಚೇರಿಗಲ್ಲ, ದುಡ್ಡು ಎಲ್ಲಿದೆ? ನೀನ್ ಕೊಟ್ಟರೆ ಅವನ ಹತ್ರ ಸಂಬಳ 25,000 ಇಟ್ಕೋತಾ ಇದ್ದೀನಿ. ಪ್ರತಿ ತಿಂಗಳು ಅಶೋಕ್ ರೈ ಸಂಬಳ 25,000 ನಾನು ಕೊಡಬೇಕು. ಕಾಂಗ್ರೆಸ್ ಕಚೇರಿ ನಡೆಸಬೇಕಲ್ಲ, ಕೊಡಬೇಕು. ಇನ್ನೂ ಜಾಸ್ತಿ ಕೊಡೋಣ. ಈಗ ಅನೌನ್ಸ್ ಮಾಡೋದು ಬೇಡ, ಇಷ್ಟು ಮಾಡಿ ಮಿಕ್ಕಿದ ಕೆಲಸ ಮಾಡೋಣ. ನಮಸ್ಕಾರ.